ಅದೇ ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಪಾತ್ರಗಳು ಹೇಳ್ತಾ ಇದ್ದ ಹಾಗೆ, ಅಂದರೆ ಪಾತ್ರಗಳು ಅಂದರೆ ಆ್ಯಕ್ಟ್ ಮಾಡೋಕ್ಕೆ ಮಾತ್ರ ಸಿಗುವಂಥದ್ದಲ್ಲ, ಅದು ಜೀವಿಸೋಕೆ ಸಿಗಬೇಕು ಅನ್ನುವಂಥದ್ದು ಒಬ್ಬ ಆ್ಯಕ್ಟ್ರೆಸ್ಗೆ ಎಷ್ಟು ಪ್ರಾಮುಖ್ಯ ಆಗಿರುತ್ತೆ ಅನ್ನೋಂಥದ್ದು. ಸೊ ಹೀಗೆ ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಎಷ್ಟು ಪಾತ್ರಗಳನ್ನು ಬಿಟ್ಟಿದ್ರಿ ಅಂತ? ತುಂಬ ಬಿಡ್ಬೇಕಾಗಿ ಬರುತ್ತೆ. ಅಂದರೆ ಯಾವಾಗಲೂ ಇರುತ್ತಲ್ವ, ಇವಾಗ ದುಡ್ಗೋಸ್ಕರ ತೊಗೊಂಡ್ಬಿಡ್ಲಾ, ಇವಾಗ ಕಮಿಟ್ಮೆಂಟ್ಸ್ ಇದೆ ಅದಕ್ಕೆ ತೊಗೊಳ್ಳಾ, ಇಲ್ಲ ಬರೀ ಕಥೆ ಅಂತ ಹೋಗೋದಾ, ಹಂಗೆಲ್ಲ ಎಷ್ಟು ಆ ಗೊಂದಲಗಳನ್ನ ದಾಟಿ ಒಂದು ಕಥೆನ ಸೆಲೆಕ್ಟ್ ಮಾಡೋದು ಇರುತ್ತಲ್ಲ, ಅದು ಯಾವಾಗಲೂ ಒಂದು ಟಫ್ ಟಾಸ್ಕೆ. ಸೊ ಆಗಿರೋ ಟೈಮಲ್ಲಿ ಈ ಥರದ ಒಂದು ಕಥೆಗಳು ಬಂದಾಗ ಬಿಡಬಾರ್ದು. ಆ್ಯಕ್ಚುಲಿ ಇವಾಗ ಆರ್ಟಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಕೆಲಸದಲ್ಲಿ ನಮಗಿದೆ ಅಲ್ವಾ, ಈ ಪಾತ್ರ ನಿರ್ವಹಿಸಬೇಕು, ಇಲ್ಲ ಈ ಥರದ್ದು ಒಂದು ಸಿನಿಮಾದಲ್ಲಿ ಭಾಗಿಯಾಗಬೇಕು ಅಂತ ಇರೋದನ್ನೇ ನಾವು ನಮ್ಮ ಕೆಲಸದಲ್ಲಿ ಮಾಡಬೇಕಾಗಿರೋದು. ಸೊ ಆ ಥರದ್ದು ಒಂದು ಪಾತ್ರ ಸಿಕ್ಕಿದಾಗ ನಾವು ತೊಗೊಂಡು ಮಾಡಿಬಿಡ್ಬೇಕು. ಬಿಕಾಸ್ ಮುಂದೆ ಯಾವಾಗ ಆ ಥರದ್ದು ಸಿಗತ್ತೋ ಗೊತ್ತಿಲ್ಲ. ಆ ಥರದ ಪಾತ್ರಗಳು ಮತ್ತೆ ಬರದೇ ಇರ್ಬೋದು, ಬಂದ್ರೂ ಹೇಗೆ ಮಾಡ್ತೀವಿ ನಾವು, ಇಲ್ಲ ಈ ಏಜ್ ಕ್ಯಾಟಗರಿಲಿ ನಾವಿಲ್ಲದೆ ಇರ್ಬೋದು. ಇವಾಗ ಸಿಕ್ಕಿರೋದನ್ನ ಹಾಗೆ ಅವಾಗಲೇ ಮಾಡಿದ್ರೇ ಚಂದ ಅಂತ. ಸೊ ಹಾಗಾಗಿ ಈ ಥರದ್ದು ಒಂದು ಪಾತ್ರ ಈಗಲೇ ಸಿಕ್ಕಿರೋದು, ಆ್ಯಂಡ್ ಅದನ್ನು ನನಗೆ ಈ ಮಟ್ಟಕ್ಕೆ ನನ್ನ ಕೈಲಿಂದ ತೆಗೆಸ್ಕೊಂಡಿದ್ದಾರೆ ಅನ್ನೋದು ನನಗೊಂದು ಖುಷಿ. ಸೊ ನೋಡಬೇಕು ಹೇಗೆ ಜನನೂ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು. ಅವಾಗ ಒಂದು ಸಾಂಗ್ ಕೇಳ್ತಾ ಇದ್ವಿ, ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ಆ ಡೈಲಾಗ್ ಬಗ್ಗೆ ಕೇಳಲೇಬೇಕು. ಅಂಕಲ್ ನಂಗೆ ಲವ್ ಉಂಟು, ಬೇರೆ ಬೇರೆ ಹುಡುಗುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಸೊ ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ ಅವಳು ಮೋಸ್ಟ್ಲಿ ಅವ್ರ ಮನೇಲಿ ಯಾರೋ ಹುಡುಗನ ಹುಡುಕ್ತಿರ್ತಾರೆ ಅನ್ಸುತ್ತೆ. ಸೊ ಯಾರೋ ಬ್ರೋಕರ್ ಬಂದು ಹೇಳಿದಾಗ ಅವಳ ಕೋಪ ಬಂದ್ಬಿಟ್ಟು ಹೇಳ್ತಾಳೆ, ನೀವೇನು ಹುಡುಕೋ ಅಗತ್ಯ ಇಲ್ಲ, ನಾನು ನೋಡ್ಕೊಳ್ತೀನಿ, ನನ್ನ ಹುಡುಗನ ನಾನು ನೋಡ್ಕೊಳ್ತೀನಿ, ಸೊ ನೀವು ಹೊರಡಿ ಇಲ್ಲಿಂದ ಅಂತ ಹೇಳಿ ಹೊರಡುವಾಗ ಐ ಥಿಂಕ್ ಆ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವಳೊಬ್ಬ ಹುಡುಗನ ಲವ್ ಮಾಡ್ತಿರ್ತಾಳೆ ಆಲ್ರೆಡಿ, ಅದು ಚೇತು ಆಗಿರ್ತಾನೆ. ಸೊ ಈಗಾಗಲೇ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿರ್ತಾರೆ, ನೀವು ನೋಡಿರ್ತೀರ ಟೀಸರ್, ಕ್ಯಾರೆಕ್ಟರ್ ಟೀಸರ್ಸ್ ಎಲ್ಲ. ಸೊ ಚೇತು ಮೇಲೆ ಇವಳಿಗೆ ಲವ್ ಆಗಿರುತ್ತೆ ದೀಕ್ಷಂಗೆ. ಹೇಗೆ ಆ ಲವ್ನ ಅವಳು ಪಡ್ಕೊಳ್ಳಲ್ವಾ ಅನ್ನೋದು ಆಲ್ಸೋ ಕಥೆಯಲ್ಲಿ ಒಂದು ಭಾಗ. ಸೊ ನೋಡಿ, ನಿಮಗೆ ಮಜಾ ಅನ್ಸುತ್ತೆ. ಇದೆಲ್ಲದ್ರ ಜೊತೆಗೆ ನಿಜ ಜೀವನದಲ್ಲೂ ಚೈತ್ರ ಅವರಿಗೆ ಲವ್ ಆಗಿದೆಯಾ? ಹುಡುಗನ ಹುಡುಕೋ ಅಂತ ಅಗತ್ಯತೆ ಇಲ್ವಾ? ಹುಡುಕಿದ್ರೆ ಹೆಂಗಿರ್ಬೇಕು ಅಂತ ಅದಕ್ಕಿನ್ನೂ ಟೈಮ್ ಆಗ್ತಾ ಇಲ್ಲ. ಬಟ್ ಹುಡುಕಿದ್ರೆ ನನ್ನ ವ್ಯಕ್ತಿತ್ವನ, ನನ್ನ ಕೆಲಸಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಒಬ್ಬ ಹುಡುಗ ಆಗಿದ್ರೆ ಸಾಕು. ಅದು ಈ ಫೀಲ್ಡ್ ಅವರೇ ಆಗಿರಬೇಕು ಅಂತ ಇಲ್ಲ, ಯಾರಾದರೂ ಪರವಾಗಿಲ್ಲ, ಬಟ್ ಒಳ್ಳೆ ಮನಸ್ಸಿರುವಂಥ ಒಬ್ಬ ಹುಡುಗ. ಆ್ಯಂಡ್ ಯಾವುದನ್ನು ಹೇರದೆ ನಮ್ಮ ಪಾಡಿಗೆ ನಮ್ಮನ್ನ ಜೀವನ ಮಾಡಕ್ಕೆ ಬಿಟ್ಟು ಒಂದು ಒಳ್ಳೆ ಕಂಪ್ಯಾನಿಯನ್ಶಿಪ್ ಕೊಡುವಂಥ ಹುಡುಗ ಇದ್ದರೆ ಖಂಡಿತವಾಗ್ಲೂ ಐ ಥಿಂಕ್ ಒನ್ ಡೇ ಐ ವಿಲ್ ಗೆಟ್ ಇನ್ ಟು ಅ ರಿಲೇಷನ್ಶಿಪ್ ಲೈಕ್ ದಟ್.